ಹಲೋ ಎವ್ರಿವನ್. 10ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚಿನ ಸ್ಕೋರ್ ಮಾಡಬೇಕು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಸಹ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಎಷ್ಟು ಸ್ಟಡಿ ಮಾಡಿದ್ರೂ ಸಹ ಪರೀಕ್ಷೆ ವೇಳೆಯಲ್ಲಿ ಕೊನೆಯ ಪ್ರಶ್ನೆಯನ್ನು ಬಿಡುವ ಸಂದರ್ಭ ಇರುತ್ತದೆ. ನಾವು ಕೇಳಿದಾಗ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಪ್ರಾರಂಭದಲ್ಲಿಯೇ ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಇವತ್ತು ನಾನು ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಂಕಗಳನ್ನು ಹೇಗೆ ಸಮಯ ನಿಗದಿಪಡಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಮಕ್ಕಳ, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೇನು? ನಿಮಗೆ ಕೊಟ್ಟಿರುವ 3 ಗಂಟೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಉತ್ತರಿಸುವುದು ಎಂದರ್ಥವಾಗುತ್ತೆ. ಹಾಗಾದರೆ ಒಂದು ಸಮಾಜದ ಕ್ವಶನ್ ಪೇಪರ್ನಲ್ಲಿ 38 ಪ್ರಶ್ನೆಗಳು ಇರ್ತವೆ. ಆ 38 ಪ್ರಶ್ನೆಗಳಲ್ಲಿ 6 ಮೇನ್ಗಳು ಇರ್ತವೆ. ಮೊದಲನೆಯದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ 1 into 8 8. Second mean answer in one sentence 1 into 8 8. Third mean answer in 4 sentence 2 into 8 16. Answer in 6 sentence each 3 into 9 27. Answer in 8 sentence each 4 into 4 16. Sixth mean draw outline map of India and mark 1 plus 4 5. ಟೋಟಲಿ 38 ಪ್ರಶ್ನೆಗಳಿಗೆ 3 ಗಂಟೆಯಲ್ಲಿ ಉತ್ತರಿಸಬೇಕಾಗುತ್ತೆ. ಎಲ್ಲ ಪ್ರಶ್ನೆಗಳಿಗೆ 180 ನಿಮಿಷದಲ್ಲಿ ಹೇಗೆ ಉತ್ತರಿಸಬೇಕು ಎನ್ನುವಂತಹ ಒಂದು ಟೈಮ್ ಚಾರ್ಟ್ ತಯಾರಿಸ್ಕೊಳ್ಬೇಕು. ನಾನು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಮಕ್ಕಳ. ಫಸ್ಟ್ ಮೇನ್ 10 ನಿಮಿಷ, ಸೆಕೆಂಡ್ ಮೇನ್ 20 ಮಿನಿಟ್ಸ್, ಥರ್ಡ್ ಮೇನ್ 35 ಮಿನಿಟ್ಸ್, ಫೋರ್ತ್ ಮೇನ್ 50 minutes, fifth main 40 minutes, sixth main 10 minutes. 15 ನಿಮಿಷ ನೀವು ಬರೆದಿರುವ ಉತ್ತರವನ್ನು ಮತ್ತೊಮ್ಮೆ ಚೆಕ್ ಮಾಡೋದಕ್ಕೆ ಇಟ್ಕೊಳ್ಬೇಕು. ಈ ರೀತಿಯಾಗಿ ಟೈಮ್ ಚಾರ್ಟ್ ಪ್ರಿಪೇರ್ ಮಾಡಿಕೊಂಡು ಬರುವಂತಹ ಸರಣಿ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಅಳವಡಿಸ್ಕೊಳ್ಳಿ ಮಕ್ಕಳ. ನಾನು ಒಂದು ಎಕ್ಸಾಂಪಲನ್ನು ಮಾತ್ರ ಕೊಟ್ಟಿದ್ದೀನಿ. ನೀವು ನಿಮ್ಮ ಬರವಣಿಗೆಯ ವೇಗಕ್ಕೆ ಅನುಗುಣವಾಗಿ ಟೈಮ್ ಚಾರ್ಟ್ ಪ್ರಿಪೇರ್ ಮಾಡಿಕೊಳ್ಳಿ. ಬರುವಂತಹ ಫೈನಲ್ ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕ ಗಳಿಸಿ. ಎಲ್ರಿಗೂ ಆಲ್ ದಿ ಬೆಸ್ಟ್.